ದೇವರು ಸಿಟ್ಟುಗೊಂಡು ಶಿಕ್ಷಿಸುವುದಿಲ್ಲ, ದ್ರೋಹಗಳನ್ನು ಅಷ್ಟಾಗಿ ಗಣನೆಗೆ ತಂದುಕೊಳ್ಳುವುದಿಲ್ಲ. ಯೋಬನ ಗ್ರಂಥ 35ನೇ ಅಧ್ಯಾಯ 15ನೇ ವಾಕ್ಯ ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತಾಯಿ ತನ್ನ ಗರ್ಭದಲ್ಲಿರುವಂತ ಮಗು ಕಾಲಿನಿಂದ ಒದ್ದರೂ ಸಿಟ್ಟು ಮಾಡಿಕೊಳ್ಳದೆ ತಾಯಿ ಅದೆಷ್ಟೊಂದು ಸಂತೋಷ ಪಡುತ್ತಾಳಲ್ಲವೇ? ಮಗುವಿಗೆ ತಾಯಿ ಸ್ನಾನ ಮಾಡಿಸಿ ಶುಭ್ರ ವಸ್ತ್ರವನ್ನ ತೊಡಿಸಿದ ಸ್ವಲ್ಪ ಸಮಯದಲ್ಲೇ ಆ ಮಗು ಆಟ ಆಡಿ ತನ್ನ ಬಟ್ಟೆಗಳನ್ನ ಕೈ ಕಾಲುಗಳನ್ನ ಕೊಳೆ ಮಾಡಿಕೊಂಡು ಬಂದರೂ ಆ ತಾಯಿ ಆ ಮಗುವನ್ನ ಶಿಕ್ಷಿಸದೆ ಮತ್ತೆ ಆ ಮಗುವನ್ನ ಶುಭ್ರಗೊಳಿಸಿ ತಪ್ಪಿ ಮುದ್ದಾಡುತ್ತಾಳಲ್ಲವೇ? ಲೋಕದ ತಾಯಂದಿರೇ ತಮ್ಮ ಮಕ್ಕಳ ತಪ್ಪುಗಳನ್ನ ದ್ರೋಹಗಳನ್ನ ಗಣನೆಗೆ ತಂದುಕೊಳ್ಳುವುದಿಲ್ಲ ಎಂದ ಮೇಲೆ ನಮ್ಮ ಪ್ರೀತಿಯ ತಂದೆಯಾದಂತಹ ಕ್ರಿಸ್ತ ಯೇಸು ನಾವು ಎಷ್ಟು ಬಾರಿ ಪಾಪದ ಹೊಲಸದ ಕೆಸರಿನಲ್ಲಿ ಬಿದ್ದೆದ್ದು ಬಂದರೂ ಯೇಸು ಸ್ವಾಮಿ ತನ್ನ ಪವಿತ್ರ ರಕ್ತದಿಂದ ನಮ್ಮನ್ನ ತೊಳೆದು ಮತ್ತೆ ಮತ್ತೆ ನಮ್ಮನ್ನ ಪರಿಶುದ್ಧರನ್ನಾಗಿಸಿ ಶುಭ್ರಗೊಳಿಸುತ್ತಾರೆ. ನಮ್ಮ ಪಾಪ ದ್ರೋಹಗಳನ್ನ ಗಣನೆಗೆ ತಂದುಕೊಳ್ಳದೆ ನಮ್ಮನ್ನ ಶಿಕ್ಷಿಸದೆ ತಮ್ಮ 2 ಕರಗಳಿಂದ ನಮ್ಮನ್ನ ತಬ್ಬಿ ಮುದ್ದಾಡುತ್ತಾರೆ. ಇಂತಹ ಕ್ರಿಸ್ತ ಯೇಸುವನ್ನ ದೇವರಾಗಿ ರಕ್ಷಕರಾಗಿ ಪಡೆದಂತಹ ನಾವು ಅದೆಷ್ಟು ಧನ್ಯರಲ್ಲವೇ? ತಂದೆಯಾಗಿ ರಕ್ಷಿಸುವಂತಹ, ತಾಯಿಯಾಗಿ ಪ್ರೀತಿಸುವಂತಹ ಪ್ರೀತಿಯ ದೇವರಾದಂತ ಯೇಸು ಸ್ವಾಮಿಗೆ ನಮ್ಮ ಹೃದಯಂತರಾಳದಿಂದ ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ ಎಂದು ನಾವು ಸ್ತುತಿಸಿ ಕೀರ್ತಿಸಿ ಸಂಕೀರ್ತಿಸಿ ಪ್ರಾರ್ಥಿಸೋಣವೇ? ಆಮೆನ್.